ಎಲ್ಲರಿಗೂ ಕವಿತಾ ಸುರೇಶ್ ವ್ಲಾಗ್ಸಿಗೆ ಸ್ವಾಗತ. ಇವತ್ತು ನಾನು ಗೀ ರೈಸನ್ನು ಯಾವ ರೀತಿ ಮಾಡಬಹುದೆಂದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಬಟಾಣಿ ಅರ್ಧ ಕಪ್ಪು, ಪಲಾವ್ ಎಲೆ 3, ಮಸಾಲ ಸಾಮಗ್ರಿ ಸ್ವಲ್ಪ, ಕರಿಬೇವು 2 ಎಸಳು, ನೀರುಳ್ಳಿ 2, ಹಸಿಮೆಣಸಿನಕಾಯಿ 4, ಸ್ವಲ್ಪ ತುಪ್ಪ, ಕಾವೇರಿ ರೈಸ್ 3 ಕಪ್ಪು. ಬನ್ನಿ ಈ ಗೀ ರೈಸನ್ನು ಯಾವ ರೀತಿ ಮಾಡಬಹುದೆಂದು ನೋಡೋಣ. ಮೊದಲು ಒಂದು ಕುಕ್ಕರ್ನಲ್ಲಿ ತುಪ್ಪವನ್ನು ಫ್ರೈ ಮಾಡಿ, ಇದಕ್ಕೆ ನೀರುಳ್ಳಿ, ಮಸಾಲ ಸಾಮಗ್ರಿ 3 ಪಲಾವ್ ಎಲೆ ಹಾಗೂ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡುತ್ತಾ ಬಟಾಣಿಯನ್ನು ಸೇರಿಸಿ, ಜೊತೆಗೆ ಉಪ್ಪನ್ನು ಸೇರಿಸಿ ಫ್ರೈ ಮಾಡಿ. ನೀರುಳ್ಳಿ, ಬಟಾಣಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಸಾಮಗ್ರಿಗಳು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ 4 ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ, 1 ಲೋಟ ಹಾಲನ್ನು ಸೇರಿಸಿ ಬೇಯಿಸಿ. ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಅಕ್ಕಿಯನ್ನು ಸೇರಿಸಿ ಬೇಯಿಸಿ. ಅಕ್ಕಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ಅಳತೆಗೆ ತಕ್ಕಷ್ಟು, ಅಂದರೆ ಅಕ್ಕಿಯ ಪ್ರಮಾಣದಷ್ಟು ನೀರನ್ನು ಸೇರಿಸಿ ಕುಕ್ಕರ್ನಲ್ಲಿ ಬೇಯಿಸಿದರೆ ರುಚಿಯಾದ ಗೀ ರೈಸ್ ತಿನ್ನಲು ರೆಡಿಯಾಗುತ್ತದೆ. ಇದನ್ನು ಅತಿ ಬೇಗನೆ ಸುಲಭವಾಗಿ ಸರಳವಾಗಿ ಮಾಡುವಂತಹ ರೆಸಿಪಿ ಅಂತ ಹೇಳ್ಬೋದು. ಇದು ಎಲ್ಲರಿಗೂ ಇಷ್ಟವಾಗುತ್ತದೆ. ಇಲ್ಲಿಯವರೆಗೆ ನನ್ನ ಚಾನಲ್ ವೀಕ್ಷಿಸಿದ ಎಲ್ಲ ಬಂಧುಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.